ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗರ್ಲ್. ಒಂದು ವಿಡಿಯೋನ ಮಾಡಿ ತುಂಬ ದಿನಗಳಾಗಿದೆ. ಆಲ್ಮೋಸ್ಟ್ 1 ಮಂತ್ ಮೇಲೆ ಆಗ್ತಾ ಬಂದಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಯಾಕೆ ಅಂತ ರೀಸನ್ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ. ನಿಮೋನಿಯಾ ಆಗಿ ಲೆಫ್ಟ್ ಸೈಡಲ್ಲಿ ಹಾರ್ಟ್ ಸೈಡಲ್ಲಿ ಒಂದು ಕಫ ತುಂಬ್ಕೊಂಡಿದ್ದು, ಒಂದು ಥಾಟ್ ತುಂಬಿಕೊಂಡು ತುಂಬ ಹೆಲ್ತ್ ಇಶ್ಯೂಸ್ ತುಂಬ ಆಗಿತ್ತು. ಅದು ಉಸಿರಾಟ ಆಡೋದಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಸ್ಪಿಟಲ್ಗೆ ಹೋಗಿ ತೋರಿಸಿದಾಗ ಅಡ್ಮಿಂಟ್ ಆಗಲೇಬೇಕಂತ ಅಂದರು. ಸೊ ಅದಕ್ಕೋಸ್ಕರ 1 ವೀಕ್ ನಾನು ಅಡ್ಮಿಂಟ್ ಆಗಲೇಬೇಕಾಯಿತು. ಅಲ್ಲಿದ್ದು ವೀಡಿಯೋಸ್ನೂ ಕೂಡ ನಾನು ಮಾಡೋದಕ್ಕಾಗಿರಲಿಲ್ಲ. ಯಾಕಂದರೆ ಅಷ್ಟು ಸುಸ್ತಾಗಿದೆ. ನನಗೆ ಎದ್ದು ವಾಕ್ ಮಾಡೋದಕ್ಕೆ ಕೂಡ ತುಂಬ ಸುಸ್ತಾಗ್ತಾಯಿತ್ತು. ಸೊ ಕಂಪ್ಲೀಟ್ 1 ವೀಕ್ ನಾನು ಹಾಸ್ಪಿಟಲ್ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಮಾಡೋಂಗೂ ಇರಲಿಲ್ಲ ಕೂಡ, ಹಾಸ್ಪಿಟಲಲ್ಲಿ ಅಲೋ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಅದೊಂದು ರೀಸನ್ ಇತ್ತು. ಸೊ ಅದಾದಮೇಲೂ ಕೂಡ ಡಾಕ್ಟರ್ಸ್ 15 ಡೇಸ್ ರೆಸ್ಟಲ್ಲಿರಬೇಕು ಅಂತ ಹೇಳಿದರು. ಅದನ್ನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ವೀಡಿಯೋ ಮಾಡಿ ಹೇಳಿದ್ದೆ, ನನಗೆ ಈ ಥರ ಇಶ್ಯೂಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಹಾಕಿರಲಿಲ್ಲ ಅಂತ. ಮತ್ತು 15 ಡೇಸ್ ರೆಸ್ಟ್ ಹೇಳಿದರು. 15 ಡೇಸ್ ಕಂಪ್ಲೀಟ್ ರೆಸ್ಟ್ ಮಾಡಿ ಮತ್ತೆ ಚೆಕಪ್ಗೆ ಹೋದು. ಮತ್ತು ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿ ನೆಕ್ಸ್ಟ್ 1 ವೀಕು ನೀವು ರೆಸ್ಟ್ ಮಾಡಬೇಕು, ತುಂಬ ವೀಕ್ ಆಗಿದ್ದೀರಾ ಅಂದ್ಬಿಟ್ಟು ವಿಟಮಿನ್ ಟ್ಯಾಬ್ಲೆಟ್ಸ್ಗಳೆಲ್ಲ ಬರ್ಕೊಟ್ರು. ಇವಾಗ ಸ್ವಲ್ಪ ಬೆಟರ್ ಅಂತ ಅಂದ್ಕೊಂಡೆ. 1 ವಾರದಿಂದ ಸ್ವಲ್ಪ ಬೆಟರ್ ಆಗಿದ್ದೆ, ತುಂಬ ಚೆನ್ನಾಗಿದೆ. ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಬಟ್ ಇವಾಗ ಒಂದು 2 ಡೇಸಿಂದ ನನಗೆ ಒಣ ಕೆಮ್ಮು ಥರ ಆಗಿದೆ. ಯಾಕಂದರೆ ವೆದರ್ ಚೇಂಜಿಂಗ್ ಆಗ್ತಾಯಿದೆ ಅಲ್ವಾ. ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ವೆದರ್ ಚೇಂಜಿಂಗ್ ಆಗ್ತಾ ಇರೋದಕ್ಕೆ ಒಂದು ಸ್ವಲ್ಪ ನನಗೆ ಒಣ ಕಫ ಆದಂಗಾಗಿದೆ. ಸೊ ವಾಯ್ಸ್ ಕ್ಲಿಯರೆನ್ಸ್ ಬರ್ತಿದೆ ಅಂತ ನಾನು ಅಂದ್ಕೊತೀನಿ. ವಾಯ್ಸ್ ಸ್ವಲ್ಪ ಕರ್ಕಟ್ ಆಗುವಂಥದ್ದಾಗಿರ್ಬೋದು. ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಆಲ್ರೆಡಿ ಇಷ್ಟೊಂದು ವೀಕ್ ಆಗಿರೋ ಥರ ಕಾಣಿಸ್ತಾ ಇದೆ. ನನ್ನ ಫೇಸಲ್ಲೇ ಗೊತ್ತಾಗ್ಬೋದು ನಿಮಗೆ. ಸೊ ಇವಿಷ್ಟು ರೀಸನ್ನಿಂದ ನಾನು ಅವತ್ತಿಂದ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಆಲ್ಸೋ ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೆ. ಇವಾಗ ಸ್ವಲ್ಪ ಒಂದು ಬೆಟರ್ ಅಂತ ಅಂದಾದಮೇಲೆ ಕೆಲವೊಂದು ಕ್ಲಿಪ್ಸ್ನ ನಾನು ತೊಗೊಂಡಿದ್ದೆ. ಅದನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವೀಡಿಯೋ ನಾನು ಮೇನ್ಲಿ ಅದನ್ನು ಹೇಳಬೇಕಿತ್ತು. ನಾನು ಯಾಕೆ 1 ಮಂತ್ ಆಯಿತು ನಾನು ವೀಡಿಯೋಸ್ನ ಯಾಕೆ ಮಾಡಿರಲಿಲ್ಲ, ಯಾಕೆ ಅಪ್ಲೋಡ್ ಮಾಡಿರಲಿಲ್ಲ. ಜೊತೆಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಆಗಿರೋ ನೀವೆಲ್ಲರೂ ಕೂಡ ಇಷ್ಟು ದಿನ ಆದರೂ ಕೂಡ 1 ಮಂತ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಂದರೂ ಕೂಡ ನನ್ನ ವೀಡಿಯೋಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಲ್ಲ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಈಗಿನ ಕಾಲದಲ್ಲಿ ಒಂದೆರಡು ದಿನ ನಮ್ಮ ರಿಲೇಷನ್ಗಳನ್ನೇ ಆದರೂ ಸರಿ, 1-2 ದಿನ ನಾನು ಅವ್ರನ್ನ ಮಾತಾಡಿಸ್ಲಿಲ್ಲ ಅಂತ ಅಂದ್ರೇ ಇವರು ನಾನು ಮಾತಾಡಿಸ್ತಾ ಇಲ್ಲ, ಇವರೇನೋ ಲೆವೆಲ್ ತೋರಿಸ್ತಾ ಇದ್ದಾರೆ, ಇವರೇನೋ ಇದು ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರೇ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಸೊ ಅಂಥದ್ರಲ್ಲೂ ಕೂಡ ನಾನು 1 ಮಂತಿಂದ ನಾನು ಏನೇ ಕಾಂಟ್ಯಾಕ್ಟ್ ಇಲ್ಲ, ಎಂಥದೂ ಇಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಅಂದರೂ ಕೂಡ ನೀವುಗಳು ನನ್ನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗ್ತಾ ಹೋಗಲಿ. ನಾನು ಇನ್ನು ಮುಂದಕ್ಕೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೂ ಬರ್ತೀನಿ. ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ ಸ್ವಲ್ಪ ಡಿಲೇ ಆದರೂ ಕೂಡ ಇನ್ನು ಮುಂದಕ್ಕೆ ವೀಡಿಯೋನ ಅಲ್ಲಿಗೆ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಹೇಳಬೇಕಾಗಿತ್ತು ನಿಮಗೆ, ಅದಕ್ಕೋಸ್ಕರ ಅಂತ ನಾನು ವೀಡಿಯೋ ಮಾಡಿದ್ದು. ನಾನು ಇನ್ನು ಮುಂದಕ್ಕೆ ವೀಡಿಯೋ ಅಲ್ಲಿಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ 1 2 ಡೇಸ್ 3 ಡೇಸ್ಗೊಂದು ವೀಡಿಯೋನಾದರೂ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಒಂದು ಮೇನ್ ಟಾಪಿಕ್ಕು, ನಾನು ಟೈಲರಿಂಗ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಟೈಲರಿಂಗು ಕೂಡ ಇನ್ಮೇಲಿಂದ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅದರ ಟಿಪ್ಸ್ಗಳಾಗಿರ್ಬೋದು, ಅದನ್ನು ಯಾವ ರೀತಿ ವರ್ಕ್ ಮಾಡೋವಂಥದ್ದಾಗಿರ್ಬೋದು, ಅದರಲ್ಲಿರುವಂಥ ಪಾರ್ಟ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಕುಚ್ಚು ಕೂಡ ನಾನು ನಿಮಗೆ ಹೇಳಿದ್ದೆ, ಕುಚ್ಚು ಕೂಡ ನಾನು ಹಾಕ್ತೀನಿ ಅನ್ನೋ ಒಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಅದನ್ನು ಕೂಡ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಕೆಲವೊಂದು ನಾವು ಹಾಸಿಗೆ ತೊಗೊಂಡಿರ್ತೀವಿ ನೋಡಿ, ನಮ್ಮ ಹಳ್ಳಿ ಸೈಡಲ್ಲಿ ದಿವಾನ್ ಕಟ್ಗೆ ಚಿಕ್ಕ ಹಾಸಿಗೆಗಳನ್ನ ತೊಗೊತೀವಲ್ಲ, ಕಿಂಗ್ ಸೈಜ್ ಬೆಡ್, ಕ್ವೀನ್ ಸೈಜ್ ಬೆಡ್ನ ಬಿಟ್ಟು ಚಿಕ್ಕ ಹಾಸಿಗೆಗಳನ್ನ ತೊಗೊತಾರೆ. ಅಂದರೆ ಒಂದು ದಿವಾನ್
ಬೆಡ್ ಅಂತೀವಲ್ಲ, ಸೊ ಆ ಬೆಡ್ನ ತೊಗೊತಾರೆ. ಸೊ ಅದಕ್ಕೆ ಒಂದು ಸ್ಯಾರೀಲಿ ಯಾವ ಥರ ನಾವು ಆ ಬೆಡ್ಗೆ ಕವರಿಂಗ್ ಬೆಡ್ನ ಹೊಲಿಯೋದು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಕೆಲವೊಂದಿಷ್ಟು ವೀಡಿಯೋಗಳನ್ನ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೆ. ನಾನು ಸ್ವಲ್ಪ ಬೆಟರ್ ಅನಿಸ್ದಾಗ, ನನಗೆ ಎನರ್ಜಿ ಇದ್ದಾಗ, ನನ್ನ ಕೆಲಸ ಏನು ಮಾಡ್ತಾಯಿದ್ದೆ ಆವಾಗ ಕೆಲವೊಂದಷ್ಟು ವೀಡಿಯೋಗಳನ್ನ ಮಾಡಿಟ್ಟಿದ್ದೆ. ಆ ವೀಡಿಯೋಗಳನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಒಂದು ರ್ಯಾಂಡಮ್ ಆಗಿ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ನಾನು ಯಾಕೆ ವೀಡಿಯೋನ ಮಾಡಿಲ್ಲ, ಸೊ ಜೊತೆಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ಇಷ್ಟು ಜನ ಒಂದು ವೆಯ್ಟ್ ಮಾಡ್ತಾಯಿದ್ದೀರಾ, ಒಂದು ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ. ಸೊ ಅದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಇನ್ಮೇಲಿಂದ ವೀಡಿಯೋಸ್ ಕಂಟಿನ್ಯೂಸ್ಲಿ ಬರ್ತಾ ಹೋಗುತ್ತೆ. ಡೈಲಿ ಬ್ಲಾಗ್ಸ್ ಆಗಿರ್ಬೋದು, ಅಥವಾ ಟೈಲರಿಂಗ್ ಮಿಷಿನ್ ಬ್ಲಾಗ್ಸ್ಗಳಾಗಿರ್ಬೋದು, ಕುಚ್ಚು ಕ್ಲಾಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಇನ್ಮೇಲೆ ಅಪ್ಡೇಟ್ ಕೊಡ್ತಾ ಹೋಗ್ತದೆ. ನನ್ನ ಲೈಫಲ್ಲಿ ಆಗುವಂಥ ಪ್ರತಿಯೊಂದು ಹೆಜ್ಜೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ಅದು ಕೂಡ ಆಗ್ತಾ ಹೋಗಿದೆ. ಜೊತೆಗೆ ಈ ಒಂದು ಗ್ಯಾಪಲ್ಲಿ ನಾನು ಇನ್ನೊಂದು ವರ್ಕ್ನ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಆ ವರ್ಕ್ ಏನು, ಅದನ್ನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅದು ಯಾವ ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಹೇಳಿದೆ, ನಾನೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಇವಾಗ ಆ ಕಂಪ್ನಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಅದು ಬಂದು ವರ್ಕ್ ಫ್ರಮ್ ಹೋಮ್ ಕಂಪನಿ. ನಾನು ವರ್ಕ್ ಮಾಡ್ತಾ ಇರೋವಂಥದ್ದು, ಪ್ರೆಸೆಂಟ್ ನಾನು ವರ್ಕ್ ಮಾಡ್ತಾ ಇರೋವಂಥದ್ದು ವರ್ಕ್ ಫ್ರಮ್ ಹೋಮ್ ಕಂಪ್ನಿ. ತುಂಬ ಅದ್ಭುತವಾದಂಥ ಕಂಪ್ನಿ. ವೀಕ್ಲಿ ಒಂದು ಪೇಮೆಂಟ್ ಆಗುವಂಥ ಕಂಪ್ನಿ, ವೀಕ್ಲಿ ಮಂತ್ಲಿ ಪೇಮೆಂಟ್ ಆಗುವಂಥ ಕಂಪ್ನಿ. ತುಂಬ ಚೆನ್ನಾಗಿರುತ್ತೆ. ನಾವು ಮನೇಲೇ ಕೂತ್ಕೊಂಡು ಏನಾದರೂ ಒಂದು ಅರ್ನಿಂಗ್ನ ಮಾಡಬೇಕು, ನನ್ನ ಮನೆಯವ್ರಿಗಾಗಿರ್ಬೋದು, ನಮ್ಮ ಹಸ್ಬೆಂಡ್ಗಾಗಿರ್ಬೋದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನೋರಾಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಹೆಣ್ಣುಮಕ್ಳುಗಳು ಮನೇಲೇ ಕೂತ್ಕೊಂಡು ಕೆಲಸಗಳನ್ನ ಮಾಡ್ತೀನಿ, ಮನೇಲೇ ಏನಾದರೂ ಕೆಲಸ ಮಾಡಬೇಕು, ನಾನು ವರ್ಕ್ ಫ್ರಮ್ ಹೋಮ್ನ ಹುಡುಕ್ತಾ ಇದ್ದೀನಿ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಒಂದು ವರ್ಕ್ ಫ್ರಮ್ ಹೋಮ್ನ ಮಾಡ್ತಾಯಿದ್ದೀನಿ, ಅದು ಬೆಟರ್ ಆಗಿದೆ. ಆ್ಯಂಡ್ ಆಲ್ಸೋ ಒಂದು ಗುಡ್ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತಾ ಹೋಗ್ಬೋದು. ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಪೂರ್ತಿ ಹೇಳೋದಕ್ಕೆ ಆಗೋದಿಲ್ಲ. ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ವರ್ಕ್ ಫ್ರಮ್ ಹೋಮ್ ನಾನು ಹುಡುಕ್ತಾ ಇದ್ದೀನಿ ಮ್ಯಾಮ್, ನನಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅನ್ನೋಂಥ ಯಾರಾದರೂ ಇದ್ದರೆ ಮಾತ್ರ, ನಿಮಗೆ ಇಂಟ್ರೆಸ್ಟ್ ಇದ್ದು ನಾನು ವರ್ಕ್ ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇದೆ ಅನ್ನೋರಾದರೆ ಮಾತ್ರ ನನಗೆ DM ಮಾಡಿ, ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದು ಬನ್ನಿ, ಈಗ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಜೊತೆಗೆ ನಾನು ಸ್ವಲ್ಪ ವೀಡಿಯೋಸ್ನ ಮಾಡಿದೆ ಅಂತ ಅನ್ನಲ್ಲ, ಆ ಕ್ಲಿಪ್ಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಇದು ಬಂದು ನಾನು ಹಾಸ್ಪಿಟಲಲ್ಲಿ ತೊಗೊಂಡಿದ್ದಂಥದ್ದು. ನಾನು ಹಾಸ್ಪಿಟಲ್ಗೆ ಅಡ್ಮಿಂಟ್ ಆದಾಗ ಕೆಲವೊಂದು ಫೋಟೋಸ್ ತೊಗೊಂಡೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಗ್ಲೂಕೋಸ್ ಹಾಕಿದಂಥದ್ದು ನನಗೆ. ಆದರೆ ನಾನು ವೀಡಿಯೋಸ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಅಲ್ಲಿಂದ ಬಂದು ಮನೆಗೆ ಬಂದು ನನ್ನ ತಮ್ಮ ಬಂದಿದ್ದ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಮಾಡೋಣ ಅಂತ ನಾನೇ ಸ್ವಲ್ಪ ಎದ್ದು ಒಂದು ಸ್ವಲ್ಪ ಚಿಕನ್ ತರಿಸಿ, ಚಿಕನ್ದು ಒಂದು ಸ್ವಲ್ಪ ಚಪಾತಿ ಇವನ್ನೆಲ್ಲ ಮಾಡಿದ್ದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನನ್ನ ತಮ್ಮ ಬಂದಿದ್ನಲ್ಲ ಅಂತ ಅದನ್ನು ಮಾಡಿದ್ದು. ಬಟ್ ಅವಾಗ ಬೆಟರ್ ಆಗಿದೆ. ಬಟ್ ಅದಾದಮೇಲೆ ತುಂಬ ಅಂದರೆ ತುಂಬ ಹುಷಾರು ತಪ್ಪಿದೆ. ಅದಾದಮೇಲೆ ಕೆಲಸ ಮಾಡೋದಕ್ಕೆ ಆಗದೆ ಇರೋಷ್ಟು ಹುಷಾರು ತಪ್ಪಿದೆ. ಸೊ ಅದ್ರದ್ದೊಂದು ಚಿಕ್ಕ ಕ್ಲಿಪ್ನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಂಥದ್ದು. ಅದು ಕೂಡ ನಾನು ಮಾಡೋಕ್ಕಾಗಿರಲಿಲ್ಲ, ನನ್ನ ತಮ್ಮ ಮಾಡಿದಂಥದ್ದು. ಮಾಡೋದಕ್ಕೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ತುಂಬ ಸುಸ್ತಾಗ್ತಾಯಿತ್ತು ಅಂತ ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ನನ್ನ ತಮ್ಮನ ಸಹಾಯ ತೊಗೊಂಡು ನಾನು ಅಡುಗೆನ ಮಾಡ್ತಾಯಿದ್ದೆ. ಸೊ ಆವಾಗ ನನ್ನ ತಮ್ಮ ಮಾಡಿಕೊಟ್ಟಿರೋಂಥ ವೀಡಿಯೋಸ್ ಇದು. ಸೊ ವೀಡಿಯೋ ಮಾಡೋದಕ್ಕೂ ಕೂಡ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಅಷ್ಟು ಸುಸ್ತಾಗ್ತಾಯಿತ್ತು, ಅಷ್ಟು ಒಂದು ಹುಷಾರು ತಪ್ಪಿದೆ. ಅದಕ್ಕೋಸ್ಕರ ಸೊ ಅವ್ನು ಬಂದಿದ್ನಲ್ಲ ಅಂತ ಅವನಿಗೋಸ್ಕರ ಅಂತ ಸ್ಪೆಷಲಾಗಿ ಚಿಕನ್ ತರಿಸಿ, ಚಿಕನ್ ಗ್ರೇವಿ, ಚಪಾತಿ ಜೊತೆಗೆ ಸ್ವಲ್ಪ ಕಬಾಬ್ ಮಾಡೋಕ್ಕೆ ಅಂತ ಕೇಳ್ಕೊತಾ ಇದ್ದ. ಸೊ ಅದಕ್ಕೆ ಸ್ವಲ್ಪ ಕಬಾಬ್ ಮಾಡಿದ್ದೀನಿ. ಸೊ ಅವನಿಗೋಸ್ಕರ ಅಂತ ನಾನು ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಿದಂಥದ್ದು. ಸೊ ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಬಂದು, ಊರಲ್ಲಿ ನನ್ನ ಮಗಳನ್ನ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ಸೊ ಅಲ್ಲಿಯ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಸ್ಗಳನ್ನೂ ಕೂಡ ನಾನು ತೆಗೆದುಕೊಂಡಿದ್ದೆ ನೆನಪಿಗೋಸ್ಕರ ಅಂತ. ಈಗ
ಇವತ್ತು ಒಂದು ಭಾನುವಾರ ಆಗಿತ್ತು. ಸೊ ಹುಡುಗರೆಲ್ಲ ಮನೆ ತಾವಿದ್ರು. ಸೊ ಆಟ ಆಡ್ತಾಯಿದ್ರು. ಅದನ್ನ ನೋಡಿ ನಾನು ಕೂಡ ಬಂದೆ. ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಹುಡುಗರ ಜೊತೆ ಆಟ ಆಡಿದ್ರೆ ಅಂತ. ಸೊ ಅವ್ರಿಗೆಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದೆ. ಬಕೆಟಿಂದ ಬಾಲು ಮತ್ತು ಮ್ಯೂಸಿಕಲ್ ಚೇರ್ ಈ ಥರ ಎಲ್ಲ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ನೆಕ್ಸ್ಟ್ ಈವ್ನಿಂಗ್ ಆಯಿತು. ಸ್ವಲ್ಪ ಹೂನಾದರೂ ಕಿತ್ಕೊಳ್ಳೋಣ ಪೂಜೆಗಾಗತ್ತೆ ಅಂತ ಇವಾಗ ಹೂ ಕೀಳೋದಕ್ಕೆ ಅಂತ ಬಂದಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಬೇಸಿಗೆಯಲ್ಲಿ ಸಿಗುವಂಥ ಹೂ ಅನ್ನೋದಾದರೆ ಒಂದು ಕನಕಾಂಬರ ಹೂ ಅಂತಲೇ ಹೇಳ್ತಾ ಹೋಗ್ಬೋದು. ನಮ್ಮ ಗಿಡಗಳಲ್ಲೂ ಕೂಡ ಕನಕಾಂಬರ ಮತ್ತು ಕಾಕಡ ಹೂವು ಬಿಟ್ಟಿದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಆಗಿರುತ್ತೆ. ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ಗೆ ಅಂತ ಹೋಗಿದ್ದು. ಮುಗಿಸ್ಕೊಂಡ್ಬರ್ಬೇಕಾದ್ರೆ ಹೀಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಸೊ ಆವಾಗ ಒಂದು ನನ್ನ ಮಗಳಿಗೆ ಅಂತ ಬಾದಾಮಿ ಮಿಲ್ಕ್ ತೊಗೊಂಡಿದ್ದು. ಅದನ್ನು ಯಾವ ರೀತಿ ಕಾಯಿನ್ನ ಬಳಸಿ ಯಾವ ರೀತಿ ಓಪನ್ ಮಾಡೋದು ಅಂತ ಒಬ್ಬ ಅಣ್ಣ ಹೇಳ್ಕೊಡ್ತಾಯಿದ್ರು, ನಮ್ಮೂರ ಅಣ್ಣ. ಸೊ ಅದ್ರದ್ದು ಒಂದು ಚಿಕ್ಕ ಪುಟ್ಟ ವೀಡಿಯೋಸ್ ಕೂಡ ತೆಗೆದುಕೊಂಡೆ. ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ಒಂದು ಕಾಯಿನ್ನ ಯೂಸ್ ಮಾಡಿ ಒಂದು ಬಾದಾಮಿ ಮಿಲ್ಕ್ನ ಓಪನ್ ಮಾಡುವಂಥದ್ದು ಇದು. ಅದನ್ನು ನೆಕ್ಸ್ಟ್ ಡೇ ವೀಡಿಯೋ. ನಾವೀಗ ಎಲ್ಲೋ ಹೋಗ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ಒಡೇರಳ್ಳಿಗೆ ಹೋಗ್ತಾ ಇದ್ವಿ. ಯಾಕಂತ ಅಂದರೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಒಂದು ಸಲ ಹೇಳಿದ್ದೆ ನಮ್ಮ ತಾತ ತೀರೋಗಿದ್ರು ಅಂತ. ಇವತ್ತು ಬಂದು ಅದಾದ ಒಂದು 3 ಮಂತ್ಸ್ಗೆ ನಮ್ಮ ತಾತರ ತಮ್ಮ ಕೂಡ ತೀರೋದ್ರು. ಅಂದರೆ ನಮ್ಮ ಚಿಕ್ಕ ತಾತ ತೀರೋದ್ರು. ಅವ್ರದ್ದೊಂದು ಕಾರ್ಯ ಆಯಿತು. ಅದನ್ನು ಮುಗಿಸ್ಕೊಂಡು ಇವಾಗ ರಿಟರ್ನ್ ಬರ್ತಾಯಿದ್ವಿ. ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅವತ್ತಿಂದ ನಾನು ಇಲ್ಲಿವರೆಗೂ ಆಗಿರೋ ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಹುಡುಗಿನ ಬೆಳೆಯೋದಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು.